ಇವತ್ತಿನ ರೆಸಿಪಿ ಸ್ಟಫ್ಡ್ ಮಿರ್ಚಿ ಬಜ್ಜಿ. ಇದನ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಬರೋಣ. ನಮಸ್ಕಾರ ಸ್ನೇಹಿತರೆ, ನಮ್ಮ ನಿರೀಕ್ಷೆ ಟಿವಿ ಕುಕಿಂಗ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಇವತ್ತು ನಾವು ತುಂಬಾ ರುಚಿಯಾದ ಮತ್ತು ಅಷ್ಟೇ ಈಸಿಯಾಗಿ ಮಾಡಬಹುದಾದಂತ ಸ್ಟಫ್ಡ್ ಮಿರ್ಚಿ ಬಜ್ಜಿ. ಇದನ್ನ ನಾವು ಈಸಿಯಾಗಿ ಮಾಡ್ಬೋದು. ಅಷ್ಟೇ ಇಲ್ಲದೆ ಸಂಜೆ ಈವ್ನಿಂಗು ಟೀ ಟೈಮ್ಗಂತೂ ತುಂಬಾ ಒಳ್ಳೆ ಸ್ನಾಕ್ಸ್ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲದೆ ಎಲ್ಲರೂ ಸಹ ಇದನ್ನ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಇದೊಂದು ಡಿಫ್ರೆಂಟ್ ಆಗಿರುವಂತ ಒಂದು ರೆಸಿಪಿ ಅಂತ ಹೇಳ್ಬೋದು. ಚಾನಲ್ಗೆ ಹೊಸಬರಾಗಿದ್ರೆ ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋದು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತ ಬೆಲ್ ಗಂಟೆಯನ್ನು ಒತ್ತಿದ್ರಿಂದ ನಾವು ಮಾಡೋದು ಹೊಸ ರೆಸಿಪಿಗಳು ಆದಷ್ಟು ಬೇಗ ನಿಮ್ಮನ್ನ ತಲುಪುತ್ತೆ. ಬನ್ನಿ ಈಗ ರೆಸಿಪಿನ ಮುಂದುವರ್ಸೋಣ. ಮೊದಲಿಗೆ ಇಲ್ಲಿ ನಾನು ಒಂದು ಬೌಲಷ್ಟು ಬೇಸನ್ ಅಂದ್ರೆ ಕಡಲೆ ಹಿಟ್ಟನ್ನು ಹಾಕೊಂತೀನಿ. ನಂತರ ಒಂದು 2 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಂಡಿದ್ದೀನಿ. ಅದಾದ ನಂತರ ನಾನು 1 ಸ್ಪೂನ್ ಅಷ್ಟು ಅಜ್ವೈನ ಹಾಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಅಜ್ವೈನ ಡೈಜೆಷನ್ ಅನ್ನ ಚೆನ್ನಾಗಿ ಮಾಡುತ್ತೆ ಅನ್ನೋ ಕಾರಣಕ್ಕೋಸ್ಕರ. ನಂತರ ಒಂದು 1/2 ಸ್ಪೂನ್ ಜೀರಿಗೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ನಂತರ ಒಂದು 1/4 ಟೀ ಸ್ಪೂನು ಟರ್ಮರಿಕ್ ಪೌಡರ್ ಅಂದ್ರೆ ಅರಿಶಿನ ಪುಡಿ ಮತ್ತು 1 ಸ್ಪೂನ್ ಅಷ್ಟು ನಾನು ಇಲ್ಲಿ ರೆಡ್ ಚಿಲ್ಲಿ ಪೌಡರ್ನ ಹಾಕೊಂಡ್ಬಿಟ್ಟು ಸ್ವಲ್ಪನೇ ನೀರನ್ನ ಹಾಕೊಂಡು ನಾನೀಗ ಇದನ್ನ ಮಿಕ್ಸ್ ಮಾಡ್ಕೊಳ್ತೀನಿ. ಅಂದ್ರೆ ಬೋಂಡದ ಹಿಟ್ಟಿನ ಅಂದ್ರೆ ನಾವು ಬೋಂಡ ಮಾಡ್ಬೇಕಾದ್ರೆ ಬಜ್ಜಿ ಮಾಡ್ಬೇಕಾದ್ರೆ ಯಾವ ರೀತಿ ಹಿಟ್ಟನ್ನ ಮಾಡ್ಕೊಂತಿಲ್ಲ ಆ ರೀತಿಯಾಗಿ ಒಂದು ಬ್ಯಾಟರ್ನ ರೆಡಿ ಮಾಡ್ಕೊಳ್ತೀನಿ. ಒಂದೇ ಸತಿ ನೀರನ್ನ ಹಾಕೊಳ್ಬಾರ್ದು, ಸ್ವಲ್ಪನೇ ನೀರನ್ನ ಹಾಕೊಂಡ್ಬಿಟ್ಟು ನಾವು ಈಗ ಇದನ್ನ ರೆಡಿ ಮಾಡ್ಕೊಳ್ಬೇಕು. ಕಾಣಿಸ್ತಾ ಇದೆಯಲ್ವಾ? ಈ ರೀತಿ ಗಂಟಿಲ್ದೇ ರೀತಿಯಾಗಿ ನಾನು ವಿಸ್ಕರಿಂದ ಚೆನ್ನಾಗಿ ಫಸ್ಟಿಗೆ ಸ್ವಲ್ಪನೇ ನೀರು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಾಡ್ಕೊಳ್ಬೇಕು. ಇದನ್ನ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ರಲ್ವಾ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಗಂಟಿಲ್ದಂಗೆ. ಈಗ ಇದು ರೆಡಿ ಆಗ್ತಾ ಇದೆ. ಇದು ತುಂಬಾ ತೆಳುಗಿರಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು. ತುಂಬಾ ತೆಳು ಆಗ್ಬಿಟ್ರೆ ಏನಾಗುತ್ತೆ, ಹಿಟ್ಟು ಮೆಣಸಿಕಾಯಿಗೆ ಹಿಡ್ಕೊಳಲ್ಲ. ಅದರಿಂದ ಸ್ವಲ್ಪ ದಪ್ಪನೇ ಇರಬೇಕು. ಅದಾದ ನಂತರ ನಾವೀಗ ಸ್ಟಫಿಂಗ್ ಅನ್ನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದು 3 ಆಲೂಗೆಡ್ಡೆನ ಚೆನ್ನಾಗಿ ಬೇಯಿಸ್ಕೊಂಡು ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಕೈಯಲ್ಲಿ ಇನ್ನೊಂದ್ಸತಿ ಗಂಟಿಲ್ದ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಒಂದು ದಪ್ಪನೆ ಆನಿಯನ್ನ ಸಣ್ಣಕ್ಕೆ ಚಾಪ್ ಮಾಡ್ಕೊಂಡಿದ್ದೆ, ಅದನ್ನ ಹಾಕೊಳ್ತಾ ಇದ್ದೀನಿ. ನಂತರ 1-2 ಗ್ರೀನ್ ಚಿಲ್ಲಿಯನ್ನ ಸಣ್ಣಕ್ಕೆ ಕಟ್ ಮಾಡಿದ್ದೆ, ಅದನ್ನು ಸಹ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇಲ್ಲಿ 1/2 ಸ್ಪೂನು ಧನಿಯಾ ಪೌಡರ್, 1/2 ಸ್ಪೂನು ಜೀರಾ ಪೌಡರ್, ನಂತರ 1/2 ಸ್ಪೂನು ಚಾಟ್ ಮಸಾಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನಂತರ 1/2 ಸ್ಪೂನು ರೆಡ್ ಚಿಲ್ಲಿ ಪೌಡರ್, ನಿಮಗೆ ಸ್ಪೈಸಿ ಜಾಸ್ತಿ ಬೇಕು ಅಂದ್ರೆ ಇನ್ನೂ ಸ್ವಲ್ಪ ಹಾಕ್ಕೊಬೋದು. 1/2 ಸ್ಪೂನು ಟರ್ಮರಿಕ್ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ನೋಡ್ಬಿಟ್ಟು ನೀವು ಟೇಸ್ಟಿಗೆ ಅಕಾರ್ಡಿಂಗ್ಲಿ ನೀವು ಉಪ್ಪನ್ನು ಹಾಕೊಳ್ಬೇಕು. ಅದಾದ್ಮೇಲೆ ಚೆನ್ನಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅಂದರೆ ನಾವು ಹಾಕಿರುವಂಥ ಸ್ಪೈಸಸ್ಸು ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿಯಾಗಿ ನಾವು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ ಏನಾದರೂ ಗಂಟಲೆ ಕ್ಲೀನಾಗಿ ಹಾಕಿರೋಂಥ ಸ್ಪೈಸಸ್ ಎಲ್ಲ ಎಲ್ಲ ಕಡೆ ಮಿಕ್ಸ್ ಆಗೋ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳಿ. ಈಗ ರೆಡಿ ಆಗಿದೆ. ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಇಟ್ಬಿಟ್ಟು ಎಣ್ಣೆಯನ್ನು ಕಾಯಕ್ಕಿಡ್ತಾ ಇದ್ದೀನಿ. 5 ಫ್ಲೇಮಲ್ಲಿ ಇಟ್ಬಿಟ್ಟು ಫಸ್ಟ್ ಎಣ್ಣೆಯನ್ನು ಕಾಯಕ್ಕಿಟ್ಟಿದ್ದೀನಿ. ಅದು ಕಾಯುವಷ್ಟೊತ್ತಿಗೆ ನಾವಿಲ್ಲಿ ಈ ಬಜ್ಜಿ ಬೋಂಡಕ್ಕೆ ಬೇಕಾಗಿರುವಂತಹ ಅಂದರೆ ಈ ಬಜ್ಜಿಗೆ ಬೇಕಾಗಿರುವಂತಹ ಮೆಣಸಿಕಾಯಿನ ತಗೊಂಡಿದ್ದೀವಲ್ಲ ಅದನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿಕೊಂಡು ನಾನೇನು ಮಾಡ್ತಾ ಇದ್ದೀನಿ, ಇದನ್ನ ಮಧ್ಯಕ್ಕೆ ಸೀಳ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಾವಿವತ್ತು ಮಾಡ್ತಾ ಇರೋದು ಸ್ಟಫ್ಡ್ ಬೋಂಡ ಅಂದರೆ ಸ್ಟಫ್ಡ್ ಮಿರ್ಚಿ ಬಜ್ಜಿ ಆಗಿರೋದ್ರಿಂದ ಈ ರೀತಿಯಾಗಿ ಮಧ್ಯಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾದಂಥ ಎಲ್ಲ ಮಿರ್ಚಿಗಳನ್ನು ಈ ರೀತಿಯಾಗಿ ಕಟ್ ಮಾಡ್ತಾ ಇದ್ದೀನಿ. ನಂತರ ಅದರೊಳಗಿರುವಂಥ ಬೀಜ ಎಲ್ಲ ಇದೆಯಲ್ಲ ಅದನ್ನೆಲ್ಲ ನಾವು ತೆಗಿಬೇಕು. ಅದಾದಮೇಲೆ ನಾನೇನು ಮಾಡ್ತಾ ಇದ್ದೀನಿ, ಸ್ಟಫಿಂಗ್ ರೆಡಿ ಮಾಡಿದ್ವಲ್ಲ ಅದನ್ನ ಈ ರೀತಿಯಾಗಿ ಫಿಲ್ ಮಾಡ್ತಾ ಇದ್ದೀನಿ.
ಈ ರೀತಿಯಾಗಿ ಎಲ್ಲ ಮೆಣಸಿನಕಾಯಲ್ಲಿ ಸಹ ಸ್ಟಫಿಂಗನ್ನು ಫಿಲ್ ಮಾಡಬೇಕು. ಇದೊಂದು ರೀತಿ ಡಿಫ್ರೆಂಟ್ ಆಗಿರುತ್ತೆ, ಎಲ್ಲರೂ ಸಹ ಇದನ್ನ ಇಷ್ಟಪಡ್ತಾರೆ. ಜೊತೆಗೆ ತುಂಬಾ ಈಸಿಯಾಗಿ ನಾವು ಇದನ್ನ ಮಾಡ್ಕೊಳ್ಬೇಕು. ಇದಕ್ಕೇನು ತುಂಬಾ ಟೈಮ್ ತಗೊಳುತ್ತೆ ಅಂತ ಏನಿಲ್ಲ. ನಾವು 15 ನಿಮಿಷದೊಳಗೆ ಇದೆಲ್ಲದನ್ನು ಮಾಡ್ಕೊಂಡು ಈಗ ಸ್ಟಫಿಂಗ್ ಎಲ್ಲ ರೆಡಿ ಆಗಿದೆ. ಈಗ ಇದನ್ನ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಮೊದಲಿಗೆ ಇವೆಲ್ಲವನ್ನು ಕಡಲೆ ಹಿಟ್ಟಲ್ಲಿ ಕ್ಲೀನಾಗಿ ಮುಳುಗಿಸಬೇಕು. ಈ ರೀತಿಯಾಗಿ ಎಲ್ಲಾ ಕಡೆಯಿಂದನೂ ಕಡಲೆ ಹಿಟ್ಟನ್ನ ನಾವು ಇದಕ್ಕೆ ಮುಳುಗಿಸ್ಬೇಕು. ಕಾಣಿಸ್ತಾ ಇದೆಯಲ್ಲ, ಇದನ್ನು ತಗೊಂಡ್ಬಿಟ್ಟು ಕಡಲೆ ಹಿಟ್ಟಲ್ಲಿ ಕ್ಲೀನಾಗಿ ಇದನ್ನ ಇಟ್ಕೊಳ್ಳೋಣ. ಇದಕ್ಕಿಂತ ಮುಂಚೆ ಇಲ್ಲಿ ನಾನು 1/4 ಟೀ ಸ್ಪೂನ್ ಅಷ್ಟು ಸೋಡಾವನ್ನು ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೋಡಾ ಹಾಕೋದ್ರಿಂದ ಬೋಂಡ ಅಂದರೆ ಈ ಮಿರ್ಚಿ ಬಜ್ಜಿ ಗರಿ ಗರಿಯಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಕ್ಲೀನಾಗಿ ಒಂಚೂರು ಸೋಡಾವನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಈಗ ಸ್ಟಫಿಂಗ್ ಮಾಡಿರುವಂಥ ಮಿರ್ಚಿಯನ್ನು ಚೆನ್ನಾಗಿ ಎತ್ಕೊಂಡ್ಬಿಟ್ಟು ಎಣ್ಣೆಯಲ್ಲಿ ಬಿಡ್ತೀನಿ. ನೋಡ್ತಾ ಇದ್ದಲ್ಲಿ ಎಷ್ಟು ಚೆನ್ನಾಗಿ ಕಡಲೆ ಹಿಟ್ಟು ಎತ್ಕೊಂಡಿದೆ. ಯಾಕೆಂದರೆ ಕಡಲೆ ಹಿಟ್ಟು ಸ್ವಲ್ಪ ದಪ್ಪನಾಗಿದ್ರೆ ಚೆನ್ನಾಗಿ ಅಂದ್ಕೊಳ್ಳಿ. ಈ ರೀತಿಯಾಗಿ ಕಡ್ಡಿ ಇಟ್ಬಿಟ್ಟು ಎಣ್ಣೆಯಲ್ಲಿ ಈ ರೀತಿ ಬಿಡಬೇಕು. ಎಣ್ಣೆ ಚೆನ್ನಾಗಿ ಕಾದಿರೋದ್ರಿಂದ ಬಿಟ್ಕೊಳ್ಳೋದು. ಈಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಈ ಬೋಂಡನ ಫ್ರೈ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ವಾ ಬೋಂಡ ಚೆನ್ನಾಗಿ ಬಂದಿದೆ ಅಂತ. ಈಗ ಈ ಮಿರ್ಚಿ ಬಜ್ಜಿ ನಿಧಾನಕ್ಕೆ ಕಲರ್ ಚೇಂಜ್ ಆಗ್ತಾ ಇದೆ, ಅಂದರೆ ಗೋಲ್ಡನ್ ಬ್ರೌನ್ ಬರ್ತಾ ಇದೆ. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ, ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ ಅಂತ. ಈಗ 2 ಸೈಡಿಂದ ಸಹ ಚೆನ್ನಾಗಿ ಈಗ ಇದು ಆಗಿದೆ. ಇದನ್ನ ಈಗ ನಾವು ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ. ನೋಡಿದ್ರಲ್ವಾ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಈಸಿಯಾಗಿ ನಾವು ಇಷ್ಟಪಟ್ಟು ಮಿರ್ಚಿ ಬಜ್ಜಿಯನ್ನು ಮಾಡ್ಬೋದು ಅಂತ. ಈಗ ನೋಡಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಸ್ಟಫಿಂಗ್ ಆಗಿದೆ ಅಂತ. ಒಳಗಡೆನೂ ಸಹ ಚೆನ್ನಾಗಿದೆ, ಜೊತೆಗೆ ನೋಡೋಕ್ಕೂ ಸಹ ಎಷ್ಟು ಚೆನ್ನಾಗಿದೆ ಅಲ್ವಾ. ಇನ್ನು ತಿನ್ನೋಕ್ಕೂ ಸಹ ಅಷ್ಟೇ ರುಚಿಯಾಗಿರುತ್ತೆ. ನೋಡಿದ್ರಲ್ವಾ, ತುಂಬಾ ಈಸಿಯಾಗಿ ಮಾಡ್ಬೋದಂತ ಒಂದು ರೆಸಿಪಿ ಇದು. ಈ ವಿಡಿಯೋ ಇಷ್ಟವಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ. ನಿಮ್ಮ ಈ ಲೈಕ್ ಮತ್ತು ಶೇರ್ಗಳು ನಮಗೆ ಇದೇ ತರಹದ ಹೊಸ ಹೊಸ ರೆಸಿಪಿಗಳನ್ನು ಮಾಡುವಲ್ಲಿ ನಮ್ಮನ್ನು ಉರಿದುಂಬಿಸುತ್ತೆ. ಸಾಧ್ಯವಾದರೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ನೀವು ತಿಳಿಸ್ಬೋದು. ಇದರಿಂದ ರೆಸಿಪಿಗಳಲ್ಲಿ ಸುಧಾರಣೆಯನ್ನು ತರೋಕ್ಕೆ ನಮಗೂ ಸಹ ಸಹಾಯ ಆಗುತ್ತೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ ಚಾನಲ್, ಸೋಷಿಯಲ್ ನೆಟ್ವರ್ಕ್ಗಳಲ್ಲೂ ನಿರೀಕ್ಷೆ ಟಿವಿ ಕುಕಿಂಗ್ ಚಾನಲ್ನ ಪೇಜಸ್ ಅವೈಲೇಬಲ್ ಇದೆ. ಅಲ್ಲೂ ಸಹ ನಮ್ಮನ್ನು ಬೆಂಬಲಿಸುವ ಮೂಲಕ ಸಪೋರ್ಟ್ ಮಾಡ್ಬೋದು. ಸರಿ ಸ್ನೇಹಿತರೆ, ಇದೇ ತರಹದ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ.